ಸರ್, ಇಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟ ಮತ್ತು ಒಕ್ಕೂಟದ ಸಂಘಟನೆಗಳೇನಿದ್ದಾವೆ, ಎರಡನೇ ಸರದಿಯಾಗಿ ನಮ್ಗೇನು ಚಾನ್ಸ್ ಕೊಟ್ಟಿದ್ರು, ಆ ಸಭೆಯಲ್ಲಿ ನಮಗೆ ಮುಖ್ಯ ಬೇಡಿಕೆಗಳಾದ ಸಾರಿಗೆ ನೌಕರರಿಗೆ ಏನು 2020ರಿಂದ ವೇತನ ಪರಿಷ್ಕರಣೆ ಆಗಿತ್ತು, ಅದರ ವೇತನದ ಹಿಂಬಾಕಿಯನ್ನು ಕೊಡಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿ ನೌಕರರಿಗೆ ಅದರ ಮೊದಲ ಹಂತದಲ್ಲಿ ಕೊಟ್ಟು ಮುಗಿಸಬೇಕು ಅಂತ ನಾವು ಕೇಳಿದ್ವಿ. ಮತ್ತೆ ಎರಡನೇದಾಗಿ ಪ್ರಣಾಳಿಕೆ ಭರವಸೆಯಂತೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ನೀಡಬೇಕು ಅನ್ನೋದನ್ನ ಎರಡನೇ ಬೇಡಿಕೆಯಾಗಿತ್ತು. ಮೂರನೇದು, ನಮಗೆ 2020 ಮತ್ತು 2021ನೇ ಸಾಲಿನಲ್ಲಿ ಸಾರಿಗೆ ನೌಕರರು ಮುಷ್ಕರದ ಸಮಯದಲ್ಲಿ ಆದಂತ ಶಿಕ್ಷಾದೇಶಗಳನ್ನು ರದ್ದುಪಡಿಸಿ ಅವ್ರ ಮೇಲೆ ಹಾಕಿರುವ ಪೊಲೀಸ್ ಕೇಸುಗಳನ್ನ ಹಿಂಪಡಿಬೇಕು ಅನ್ನೋದು ಮೂರನೇ ಬೇಡಿಕೆ. ನಾಲ್ಕನೇದಾಗಿ, ಚುನಾವಣೆ ಬಗ್ಗೆ ನಾವು ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಸಬೇಕು ಅಂತ ಕೇಳಿದ್ವಿ. ಅದಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಇಷ್ಟು ವಿಚಾರಗಳು 4 ಬೇಡಿಕೆಗಳನ್ನ ನಾವಿಟ್ಟು ಇವತ್ತು ನಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಅದರಲ್ಲಿ ನಮಗೆ ಈಗಾಗಲೇ ನಮ್ಮ ಮೊದಲೇ ಮೀಟಿಂಗ್ ಮಾಡಿದಂತ ನಮ್ಮ ಜಂಟಿ ಕ್ರಿಯಾ ಸಮಿತಿಗೆ ಏನು ವಿಚಾರಗಳನ್ನ ಮುಟ್ಟಿಸಿದ್ರು, 14 ತಿಂಗಳ ವೇತನದ ಹಿಂಬಾಕಿಯನ್ನ ಕೊಡ್ತೀವಿ, ಏನು ಶ್ರೀನಿವಾಸ ಮೂರ್ತಿ ಅವರ ಕಮಿಟಿಯ ಪ್ರಕಾರ ಅಂತ ಹೇಳಿದ್ರು. ಅದಕ್ಕೆ ನಾವು ಯಾರು ಒಪ್ಕೊಂಡಿಲ್ಲ. ಜೊತೆಗೆ ಈ ವೇತನ ಏನು ಆಯೋಗದ ಮಾದರಿಯಲ್ಲಿ ಏನು ವೇತನಗಳನ್ನ ಕೊಡ್ತೀವಿ ಅಂತ ಏನು ಪ್ರಣಾಳಿಕೆ ಭರವಸೆ ಅಂತ ಹೇಳಿದ್ರು, ಅದರ ಬಗ್ಗೆ ನಾವು ಚರ್ಚಿಸಿ ನಾವು ನಿರ್ಧಾರನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಚುನಾವಣೆ ನಡೆಸುವ ಬಗ್ಗೆ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇಷ್ಟು 3 ವಿಚಾರಗಳು. ಮತ್ತೆ ಡಿಸ್ಮಿಸ್ ಎಂಪ್ಲಾಯೀಸ್ ಮತ್ತೆ ಪೊಲೀಸ್ ಕೇಸುಗಳನ್ನ ತಗೊಳ್ಳೋದು, ಮಾನ್ಯ MD ಸಾಹೇಬ್ರುಗಳ ಜೊತೆಯಲ್ಲಿ ಸಾರಿಗೆ ಸಚಿವರು ಕೂತ್ಕೊಂಡು ಅದರ ಚರ್ಚೆ ಮಾಡಿ ಅದನ್ನ ನಿವಾರಣೆ ಮಾಡಿಕೊಳ್ಳುವ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಈಗ ನಡೆದಂತ ವಿಚಾರಗಳನ್ನ ನಾವು ನಮ್ಮ ಕೋರ್ ಕಮಿಟಿ ಒಕ್ಕೂಟದ ಪದಾಧಿಕಾರಿಗಳೆಲ್ಲ ಇದೀವಿ, ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ಈಗ ಕಾನೂನು ತೊಡಕು ಕೂಡ ಬಂದಿರೋದ್ರಿಂದ ಈಗ ಕೋರ್ಟ್ ಅಲ್ಲಿ ಏನು ಡಿಸಿಷನ್ ಬರುತ್ತೆ ಅದ್ರ ಮೇಲೇನು, ಯಾಕಂದ್ರೆ ಇದು ಕಾನೂನು ಪ್ರಕ್ರಿಯೆಗಳು ಸ್ಟಾರ್ಟ್ ಆದ್ಮೇಲೆ ಒಂದು ಯಾವ ರೀತಿಯಲ್ಲಿ ನಾವು ನೌಕರರನ್ನ ಉಳಿಸಿ ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಧಾರನ ತಗೊಳ್ತೀವಿ. ಇದು ಮೊದಲೇ ನಾವಲ್ಲಿ ಚರ್ಚೆ ಮಾಡ್ತೀವಿ ಮೇಡಮ್. ಇನ್ನು ಕೋರ್ಟ್ ಡಿಸಿಷನ್ ಏನ್ ಬಂದಿದೆ, ಏನ್ ಬರ್ತಾ ಇದೆ ಅನ್ನೋದು ಇದರ ಬಗ್ಗೆ ನಾವೇನು ನಮ್ಮ ಕಮಿಟಿ ಮುಂದೆ ಕಾರ್ಯಕಾರಿಣಿ ಸಭೆ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ನಾವು ನಿರ್ಧಾರ ತಿಳಿಸ್ತಾ, ಈಗ ಇದ್ರ ಬಗ್ಗೆ ನಮ್ಮ ಗೌರವಾಧ್ಯಕ್ಷರು 4 ಮಾತು ಮಾಡಿ. ಸರ್, ಅದೇನೇ ಅವ್ರ ಕಾಲಾವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗಿರೋ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ನೋಡ್ಕೊಂತಾ ಇದೀವಪ್ಪ, ನಾವು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದೀವಿ, ಅದು ಈಡೇರಿಸಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸೊ ನಮಗೊಂದು ಕಾಲಾವಕಾಶಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಒಂದ್ ಸ್ವಲ್ಪ ಮಧ್ಯಂತರ ಪರಿಹಾರ ಆದ್ರೂ ಕೊಡಿ ಅಂತೆಲ್ಲ ಕೇಳಿದೀವಿ. ಅದಕ್ಕೆ ಅವರು ಇದ್ರ ಬಗ್ಗೆ ಎಲ್ಲ ಸಮಾಲೋಚನೆ ಮಾಡಿ ನಾವು ನಿಮ್ಮ ನೌಕರರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಅಂತಾನೂ ಹೇಳಿದ್ದಾರೆ ಸರ್. ಬೇಡಿಕೆ ಈಡೇರಿಸಬೇಕಿತ್ತು. 4 ತಿಂಗಳು 3 ತಿಂಗಳು ಸರಿ, 1 ವರ್ಷನಾದ್ರೂ ಸರಿ. 2 ವರ್ಷ ಆಯ್ತು ಪ್ರಣಾಳಿಕೆ ಇನ್ನು ಯಾವಾಗ ಈಡೇರಿಸ್ತಾರೆ? ನೀವು ಕೇಳಿದ್ರೆ ಇನ್ನು ಯಾವಾಗ ಸರ್? 2 ವರ್ಷ ಆಗೋಗಿದೆ. ಇಲ್ಲ, ನಾವು ಏನಿದೆ ಅದನ್ನೇ ನಾವು ಕೇಳಿದ್ವಿ. ಆಲ್ರೆಡಿ 2.5 ವರ್ಷ ಆಗಿದೆ ಸರ್. ನೀವು ಅದನ್ನ ಬಗ್ಗೆ ಕೊಡಬೇಕಾದ ವಿಚಾರಗಳನ್ನ ಬೇಗ ನಮ್ಗೆ ಅದನ್ನ ನಿರ್ಧಾರ ಮಾಡಿದ್ರೆ ನೌಕರರು ಸಂತೃಪ್ತಿಯಾಗಿರ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಕೊಡೋದ್ರ ಬಗ್ಗೆ ಯಾವ್ದಾದ್ರು ಒಂದು ಪ್ರಕ್ರಿಯೆಗಳನ್ನ ಶುರು ಮಾಡಿ ಅಂತ ಕೇಳಿದೀವಿ. ಸೊ ಅದರಲ್ಲಿ ಅವರು ಕೇಳ್ತಿರೋದು, ನಾವು ಆದಷ್ಟು ಶೀಘ್ರದಲ್ಲಿ ನಾವು ಏನಾದ್ರು ವಿಚಾರಗಳನ್ನ ಮಾತಾಡಬೇಕು ಅದನ್ನ ಮಾತಾಡ್ತೀವಿ, ನಾವು ಎಲ್ಲ ಕಮಿಟಿಯವರೆಲ್ಲ ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಆ ವಿಚಾರದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯವನ್ನ ನಾವು ಇದು ಮಾಡ್ತಾ ಇದೀವಿ. ಈಗ ಮುಷ್ಕರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗೌರವಾಧ್ಯಕ್ಷರು ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.